ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ PSI, PC, SDA ಮತ್ತು FDAಗೆ ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಬಹುಮುಖ್ಯ 30 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಪ್ರಶ್ನೆ: ರ್ಯಾಡ್ಕ್ಲಿಫ್ ಸಮಿತಿಯನ್ನು ಏಕೆ ನೇಮಿಸಲಾಗಿತ್ತು? ಸರಿಯಾದಂತಹ ಉತ್ತರ: ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಗಡಿ ರೇಖೆಯನ್ನು ಗುರುತಿಸುವುದಕ್ಕೋಸ್ಕರ ಈ ಒಂದು ಸಮಿತಿಯನ್ನು ನಿರ್ಮಿಸಲಾಗಿತ್ತು. ಇದರ ಒಂದು ಅಧ್ಯಕ್ಷತೆಯನ್ನ, ಈ ಸಮಿತಿಯ ಅಧ್ಯಕ್ಷತೆಯನ್ನ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಎನ್ನುವಂತವರು ವಹಿಸಿರ್ತಾರೆ. 1947 ಆಗಸ್ಟ್ 17ರಂದು ರ್ಯಾಡ್ಕ್ಲಿಫ್ ರೇಖೆಯನ್ನ ಭಾರತ ಮತ್ತು ಪಾಕಿಸ್ತಾನದ ನಡುವಣ ರೇಖೆಯಾಗಿ ಗುರುತಿಸಲಾಯಿತು. ಹಾಗಾಗಿ ಅವರ ಒಂದು ಹೆಸರನ್ನೇ ಈ ಒಂದು ಗಡಿ ರೇಖೆಗೆ ಇಟ್ಟಿರುವುದನ್ನು ನಾವು ಗಮನಿಸಬಹುದು. ರ್ಯಾಡ್ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವಣ ಗಡಿ ರೇಖೆಯಾಗಿದೆ. ವಿವೇಕಾನಂದ ವಿಮಾನ ನಿಲ್ದಾಣ ಎಲ್ಲಿದೆ? ಸರಿಯಾದಂತಹ ಉತ್ತರ ರಾಯ್ಪುರ. ರಾಯ್ಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಛತ್ತೀಸ್ಗಢ ರಾಜ್ಯದಲ್ಲಿದ್ದು ಭಾರತದ 29ನೇ ಅತಿ ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ. ಜನವರಿ 24, 2012ರಂದು ಈ ರಾಯ್ಪುರ ವಿಮಾನ ನಿಲ್ದಾಣವನ್ನು ಮರುನಾಮಕರಣ ಮಾಡಿ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಎಂದು ಘೋಷಿಸಲಾಯಿತು. ಇದಕ್ಕೆ ಕಾರಣ, ತಮ್ಮ 2 ವರ್ಷಗಳ ಜೀವನವನ್ನು ರಾಯಪುರದಲ್ಲಿ ಸ್ವಾಮಿ ವಿವೇಕಾನಂದರು ನಡೆಸಿರ್ತಾರೆ. ಹಾಗಾಗಿ ಅವರ ಸವಿ ನೆನಪಿಗಾಗಿ ರಾಯಪುರ ವಿಮಾನ ನಿಲ್ದಾಣಕ್ಕೆ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ಇದರ ಒಂದು ವಿಶೇಷತೆ. 2012ರಲ್ಲಿ ಈ ಒಂದು ನಾಮಕರಣವನ್ನು ಮಾಡಲಾಯಿತು. ಭಾರತದ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು? ಸರಿಯಾದಂತಹ ಉತ್ತರ ಶಕ್ತಿಕಾಂತ್ ದಾಸ್. 1980ರ IAS ಬ್ಯಾಚ್ನ ಅಧಿಕಾರಿಯವರು ತಮಿಳುನಾಡು ಕೆಡರ್ನಿಂದ ಆಯ್ಕೆಯಾಗಿರ್ತಾರೆ. ಪ್ರಸ್ತುತ 25ನೇ ಭಾರತದ RBIನ ಗವರ್ನರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಇವರು 15ನೇ ಹಣಕಾಸು ಆಯೋಗದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇನ್ನು ಭಾರತದ ಶೆರ್ಫಾ G20ನಲ್ಲೂ ಸಮೇತ ಇವರು ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರಿಂದ ಇವರಿಗೆ ಭಾರತದ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗುವಂತಹ ಒಂದು ಅದೃಷ್ಟ ಇವರ ಪಾಲಿಗೆ ಬಂದಿದೆ. ಬೌದ್ಧ ಮಹಾಸಭೆ ಎಲ್ಲಿ ನಡೆಯಿತು? ಸರಿಯಾದಂತಹ ಉತ್ತರ ರಾಜಗೃಹ. ಇದು ನಡೆದಂತಹ ವರ್ಷ ಸುಮಾರು ಕ್ರಿಸ್ತಪೂರ್ವ 400ರಲ್ಲಿ. ಬುದ್ಧನ ಮರಣಾನಂತರ ಮೊದಲ ಬೌದ್ಧ ಮಹಾಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ. ಅಜಾತಶತ್ರು ರಾಜನಾಗಿರ್ತಾನೆ. ಮಹಾಕಶ್ಯಪ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಒಂದು ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ತ್ರಿಪಿಟಕಗಳನ್ನು ಕ್ರೋಢೀಕರಿಸಲಾಯಿತು. ಎರಡು ವಿರೋಧಿ ಬಣಗಳ ನಡುವಿನ ವೈರತ್ವವನ್ನು ಏನೆಂದು ಕರೆಯುತ್ತಾರೆ? ಶೀತಲ ಸಮರ ಅಥವಾ ಶೀತಲ ಯುದ್ಧ ಎಂದು ಕರೆಯುತ್ತಾರೆ. 1945ರಿಂದ 1991 ಅಂದರೆ 2ನೇ ಮಹಾಯುದ್ಧದ ನಂತರ ವಿಶ್ವದಲ್ಲಿ 2 ಪ್ರಬಲ ಬಣಗಳಾಗಿ ರಚನೆಯಾಗುತ್ತೆ ದೇಶಗಳ ಮಧ್ಯೆ. ಅದು ಒಂದು ರಷ್ಯಾ ಒಕ್ಕೂಟವನ್ನು ಬೆಂಬಲಿಸುವಂತಹ ಬಣ, ಮತ್ತೊಂದು ಅಮೆರಿಕವನ್ನು ಬೆಂಬಲಿಸುವಂತಹ ಬಣ. ಈ 2 ಬಣಗಳ ನಡುವೆ ಇದ್ದಂತಹ ವೈರತ್ವವನ್ನು ಶೀತಲ ಸಮರ ಅಥವಾ ಶೀತಲ ಯುದ್ಧ ಎಂದು ಕರೆಯುತ್ತೇವೆ. ರಾಜಕೀಯ ಘರ್ಷಣೆ, ಮಿಲಿಟರಿ ಉದ್ವಿಗ್ನತೆ ಮತ್ತು ಆರ್ಥಿಕ ಪೈಪೋಟಿಗಳಿಗೆ ನೀಡಿದಂತಹ ಹೆಸರಾಗಿದೆ. ಈ ಸಮರದಲ್ಲಿ ಪಾಲ್ಗೊಂಡಂತಹ ಪ್ರಮುಖ ದೇಶಗಳ ಮಿಲಿಟರಿ ಶಕ್ತಿಗಳು ಎಂದೂ ಅಧಿಕೃತವಾಗಿ ನೇರ ಯುದ್ಧಕ್ಕಿಳಿಯದೆ ಮಿಲಿಟರಿ ಮೈತ್ರಿಗಳು ಮತ್ತು ಆಯಕಟ್ಟಿನ ಜಾಗಗಳಲ್ಲಿ ಸಾಂಪ್ರದಾಯಿಕವಾಗಿ ಸೈನ್ಯವನ್ನು ಇರಿಸ್ತಾರೆ. ಅಂದರೆ ನೇರವಾಗಿ ಯುದ್ಧವನ್ನು ಮಾಡೋದಿಲ್ಲ, ಬದಲಾಗಿ ಒಳೊಳಗೆ ಯುದ್ಧವನ್ನು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾರೆ. ಪರಮಾಣು ಅಸ್ತ್ರ ಪೈಪೋಟಿ ಇರ್ಬೋದು, ಗೂಢಚರ್ಯ ಇರ್ಬೋದು,
ಹುಸಿ ಯುದ್ಧಗಳಿರ್ಬೋದು, ಪ್ರಚಾರ ಕಾರ್ಯಗಳಿರ್ಬೋದು, ಅಂತರಿಕ್ಷ ವ್ಯವಸ್ಥೆಯಲ್ಲಿ ಪೈಪೋಟಿ ಇರ್ಬೋದು, ಈ ಮೊದಲಾದ ಸ್ಪರ್ಧೆಗಳ ಮೂಲಕ ಈ ಘರ್ಷಣೆಯನ್ನು ವ್ಯಕ್ತಪಡಿಸಲಾಯಿತು. ಈ ಒಂದು ವ್ಯವಸ್ಥೆಯನ್ನು ನಾವು ಶೀತಲ ಸಮರ ಅಥವಾ ಶೀತಲ ಯುದ್ಧ ಎಂದು ಇತಿಹಾಸದಲ್ಲಿ ಗುರುತಿಸಲಾಗಿದೆ. ಭಾರತದ ಸಂವಿಧಾನದ ಪ್ರಕಾರ ದೇಶದ ಆಡಳಿತಕ್ಕೆ ಯಾವುದು ಅತ್ಯಂತ ಮೂಲಭೂತವಾಗಿ ಅವಶ್ಯಕವಾಗಿದೆ? ಸರಿಯಾದಂತಹ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಂದು ಕರೆಯುತ್ತೇವೆ. ಸಂವಿಧಾನದ 36ರಿಂದ 51ನೆಯ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತವೆ. ಸುಗ್ಗಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೂಪಿಸಿರುವಂತಹ ತತ್ವಗಳಾಗಿದ್ದಾವೆ ರಾಜ್ಯ ನಿರ್ದೇಶಕ ತತ್ವಗಳು. ಇವುಗಳನ್ನು ಯಶಸ್ವಿಯಾಗಿ ತಮ್ಮ ಆಡಳಿತದಲ್ಲಿ ಅಳವಡಿಸುವ ಮೂಲಕ ಸಮಾಜದಲ್ಲಿ ಸಮಾನತೆ, ಆರ್ಥಿಕ ನ್ಯಾಯ ಮತ್ತು ಸುಗ್ಗಿ ರಾಜ್ಯದ ಪರಿಕಲ್ಪನೆಯನ್ನು ರೂಪಿಸುವ ಸಲುವಾಗಿ ಈ ಒಂದು ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಸಂವಿಧಾನದ 4ನೆಯ ಭಾಗದಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾಣಬಹುದು. ಥಾಮಸ್ ಮನ್ರೋ ಎಂಬ ಗವರ್ನರ್ ಮದ್ರಾಸ್ ಪ್ರಾಂತ್ಯದಲ್ಲಿ ಯಾವ ಪದ್ಧತಿಯನ್ನು ಜಾರಿಗೆ ತಂದನು? ರೈತಾವಾರಿ ಪದ್ಧತಿ. ಥಾಮಸ್ ಮನ್ರೋ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ಈತ ರೈತಾವಾರಿ ಪದ್ಧತಿ ಎನ್ನುವಂತಹ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇನ್ನು 1793ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಲಾರ್ಡ್ ಕಾರ್ನ್ವಾಲಿಸನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಹಾಗೆಯೇ 1834ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕನು ಮಹಲ್ವಾರಿ ಪದ್ಧತಿಗಳನ್ನು ಜಾರಿಗೆ ತರ್ತಾನೆ. ಇವು ಪ್ರಮುಖ ಬ್ರಿಟಿಷರ ಕಾಲದ ಭೂ ಸುಧಾರಣಾ ಕಾಯ್ದೆಗಳಾಗಿದ್ದಾವೆ. ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಸಿರಿಮಾವೋ ಬಂಡಾರೆ ನಾಯ್ಕೆ. ಶ್ರೀಲಂಕಾದ ಮಹಿಳೆಯಾದಂತಹ ಇವರು ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಲಂಕಾಕ್ಕೆ ಆಗ್ತಾರೆ. 3 ಅವಧಿಗೆ ಇವರು ಪ್ರಧಾನಮಂತ್ರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಶ್ರೀಲಂಕಾದಲ್ಲಿ. 1960ರಿಂದ 65, 70ರಿಂದ 77, ಹಾಗೆಯೇ 94ರಿಂದ 2000 ಅವಧಿಗೆ. ಭಾರತಕ್ಕೆ ಬಂದಾಗ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ. ಹಾಗೆಯೇ ಮಹಿಳಾ ರಾಷ್ಟ್ರಪತಿಯನ್ನು ನೋಡೋದಾದರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ರವರು. 9ನೇ ಪ್ರಶ್ನೆ, ಮಿಶ್ರ ಆರ್ಥಿಕತೆ ಎಂದರೇನು? ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಮಿಕ್ಸ್ಡ್ ಎಕಾನಮಿ ಸಿಸ್ಟಮ್, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಭಾರತ ಇದಕ್ಕೆ ಸೂಕ್ತವಾದಂಥ ಉದಾಹರಣೆ. ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದರೆ ಒಂದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯಗಳೆರಡೂ ಭಾಗವಹಿಸಿದರೆ ಅದನ್ನು ನಾವು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಸಾಂಗ್ಪೋ ಎಂದು ಕರೆಯಲ್ಪಡುವಂತಹ ನದಿ ಯಾವುದು? ಬ್ರಹ್ಮಪುತ್ರ ನದಿ. ಇದು ನೈಋತ್ಯ ಟಿಬೆಟ್ನ ಮಾನಸ ಸರೋವರದ ಚಿಮ್ಯಾಂಗ್ ಡೆಂಗ್ ಎನ್ನುವಂತಹ ಸ್ಥಳದಲ್ಲಿ ಉಗಮವಾಗುತ್ತೆ. ಅಲ್ಲಿ ಇದನ್ನು ಸಾಂಗ್ಪೋ ಅಥವಾ ಸಾಂಗ್ಪೋ ಎನ್ನುವಂಥ ಹೆಸರಿನಿಂದ ಸೂಚಿಸಲಾಗುತ್ತದೆ. 2850 ಕಿಲೋಮೀಟರ್ ಉದ್ದವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಸುಬನ್ಗಿರಿ, ತಿಸ್ತಾ, ದಿಬಂಗ್, ಧನ್ಸಿರಿ, ಕಾಮೆಂಗ್, ನಂಗ್ಚೂ ಎನ್ನುವಂಥವು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಗಳಾಗಿದ್ದಾವೆ. ಕೇಂದ್ರೀಯ ಭಾರತೀಯ ಭಾಷೆಗಳ ಸಂಸ್ಥೆ ಎಲ್ಲಿದೆ? ಮೈಸೂರು ಸರಿಯಾದಂಥ ಉತ್ತರ. ಸ್ನೇಹಿತರೆ, ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳು 6: ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒಡಿಯಾ. ಈ ಒಂದು ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಪ್ರಸ್ತುತ ಸಂವಿಧಾನದಲ್ಲಿ ಸೂಚಿಸಿರುವಂಥ ಅಧಿಕೃತ ಭಾಷೆಗಳ ಸಂಖ್ಯೆ 22 ಆಗಿದೆ. ಆರಂಭದಲ್ಲಿ ಕೇವಲ 14 ಭಾಷೆಗಳು ಇದ್ದವು. ಅದಾದ ನಂತರ ತಿದ್ದುಪಡಿಗಳ ಮೂಲಕ ಒಟ್ಟು ಈಗ 22 ಭಾಷೆಗಳಿಗೆ ಸಂವಿಧಾನದ ಸ್ಥಾನಮಾನವನ್ನು ನೀಡಲಾಗಿದೆ. ಪೆಡಾಲಜಿ ಎಂಬುದು ಯಾವ ಅಧ್ಯಯನಕ್ಕೆ ಸಂಬಂಧಿಸಿದೆ? ಮಣ್ಣಿನ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರವನ್ನು ಪೆಡಾಲಜಿ ಎಂದು ಕರೆಯುತ್ತೇವೆ. ಕಪ್ಪು ಮಣ್ಣಿನ ವಿಸ್ತಾರವಾದಂತಹ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಮಹಾರಾಷ್ಟ್ರವಾಗಿದೆ. ಒಣಗಿದ ಮಣ್ಣಿನ ಮೇಲೆ ಮಳೆ ಬಿದ್ದಾಗ ಆ ಮಣ್ಣು ವಾಸನೆ ಬರಲು ಮಣ್ಣಿನ ಸ್ಪೆಕ್ಟ್ರೋಮೈಸಿನಾ ಎನ್ನುವಂಥ ಬ್ಯಾಕ್ಟೀರಿಯಾ ಏನಿದೆ ಅದು ಕಾರಣವಾಗಿದೆ.
ಕರ್ನಾಟಕದ ದಕ್ಷಿಣ ಬಯಲು ಪ್ರದೇಶ ಏನಿದೆ ಇದು ಲ್ಯಾಟ್ರೈಟ್ ಮಣ್ಣಿನಿಂದ ಒಳಗೊಂಡಿರುವುದನ್ನು ನಾವು ಕಾಣಬಹುದು. ಸಾರ್ಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 8 ಸರಿಯಾದ ಉತ್ತರ. 1985 ಡಿಸೆಂಬರ್ 8ರಂದು ಸಾರ್ಕ್ ಎನ್ನುವಂಥ ಒಕ್ಕೂಟ ಸ್ಥಾಪನೆಯಾಗುತ್ತೆ. ಸಾರ್ಕ್ ಎಂದರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತೇಳಿ. ಪ್ರಾರಂಭದಲ್ಲಿ 7 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದ್ದು ಪ್ರಸ್ತುತ ಅಫ್ಘಾನಿಸ್ತಾನದ ಸೇರ್ಪಡೆಯಿಂದ ಸಾರ್ಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8 ಆಗಿದೆ. ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಸದನದಲ್ಲಿ ಭಾಗವಹಿಸುವ ಅವಕಾಶ ಯಾರಿಗೆ ನೀಡಲಾಗಿದೆ? ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಈ ಒಂದು ಹುದ್ದೆಯ ಬಗ್ಗೆ ಹೇಳೋದಾದರೆ 1833ರಲ್ಲಿ ಚಾರ್ಟರ್ಡ್ ಆ್ಯಕ್ಟ್ನ ಅಡಿಯಲ್ಲಿ ಈ ಒಂದು ಅಟಾರ್ನಿ ಜನರಲ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಮೊದಲ ಕಾನೂನು ಅಧಿಕಾರಿಯಾಗಿ ಥಾಮಸ್ ಬೆಂಟಿಂಕ್ ಮೆಕಾಲೆ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಈ ಅಟಾರ್ನಿ ಜನರಲ್ ಹುದ್ದೆ ಏನಿದೆ ಭಾರತದ ಶ್ರೇಷ್ಠ ಕಾನೂನು ಅಧಿಕಾರಿಯಾಗಿದ್ದಾರೆ. ಇವರ ಒಂದು ನೇಮಕದ ಬಗ್ಗೆ ತಿಳಿಸುವಂಥ ಸಂವಿಧಾನದ ಕಲಂ ಏನಿದೆ ಅದು 76ನೇಯದು. ಇವರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಇವರು ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಕಲಾಪಗಳಲ್ಲಿ ಭಾಗವಹಿಸುವಂಥ ಏಕೈಕ ವ್ಯಕ್ತಿ. ಆದರೆ ಇವರಿಗೆ ಮತ ಚಲಾಯಿಸುವ ಅಧಿಕಾರ ಇರುವುದಿಲ್ಲ. 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ಇದು ಕರ್ನಾಟಕದ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ಲಿಂಗಾನುಪಾತ ಅಂತ ಹೇಳಿದರೆ 1000 ಪುರುಷರಿಗೆ ಸ್ತ್ರೀಯರ ಪ್ರಮಾಣವನ್ನು ಇದು ಸೂಚಿಸುತ್ತದೆ. ಅಂದರೆ ಎಷ್ಟು ಮಹಿಳೆಯರ ಸಂಖ್ಯೆ ಇದೆ ಅಂತ. ಇದನ್ನು ಆಧಾರವಾಗಿಟ್ಕೊಂಡು ನೋಡೋದಾದರೆ ಕರ್ನಾಟಕದ ಲಿಂಗಾನುಪಾತದಲ್ಲಿ ಉಡುಪಿ ಏನಿದೆ 1000 ಪುರುಷರಿಗೆ 1094 ಮಹಿಳೆಯರ ಹೊಂದಿರುವ ಮೂಲಕ ಅತಿ ಹೆಚ್ಚು ಲಿಂಗಾನುಪಾತ ಸ್ತ್ರೀಯರನ್ನು ಹೊಂದಿರುವಂಥದ್ದು ಉಡುಪಿ. ಇನ್ನು ಅತಿ ಕಡಿಮೆ ಲಿಂಗಾನುಪಾತ ಬೆಂಗಳೂರು ನಗರ 1000 ಪುರುಷರಿಗೆ 916 ಕೇವಲ. ಇನ್ನು ಒಟ್ಟು ಜನಸಾಂದ್ರತೆ ಕರ್ನಾಟಕದನ್ನು ಗಮನಿಸುವುದಾದರೆ 382 ಜನ ಪ್ರತಿ ಚದುರ ಕಿಲೋಮೀಟರ್ಗೆ. ಒಟ್ಟಾರೆಯಾಗಿ ಕರ್ನಾಟಕದ ಲಿಂಗಾನುಪಾತವನ್ನು ಗಮನಿಸುವುದಾದರೆ 1000 ಪುರುಷರಿಗೆ 940. ಅಶೋಕನ ಕಾಲದ ಕಳಿಂಗ ರಾಜ್ಯವನ್ನು ಈಗ ಯಾವ ಹೆಸರಿನಿಂದ ಸೂಚಿಸಲಾಗಿದೆ? ಒರಿಸ್ಸಾ ಸರಿಯಾದ ಉತ್ತರ. ಒರಿಸ್ಸಾ ಅಂತಲೂ ಕರಿತೀವಿ, ಈಗ ಅದನ್ನು ಒಡಿಶಾ ಅಂತಲೂ ಕೂಡ ಕರೀತಾರೆ. ಈ ಒಂದು ರಾಜ್ಯವನ್ನು ಈ ಹಿಂದೆ ರಾಜ ಮಹಾರಾಜರುಗಳ ಕಾಲಾವಧಿಯಲ್ಲಿ ಕಳಿಂಗ ರಾಜ್ಯ ಅಂತಲೂ ಕೂಡ ಕರಿತೀವಿ. ಅಶೋಕನು ಈ ಒಂದು ರಾಜ್ಯದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕ ಆದಂಥ ಅಪಾರ ಸಾವು ನೋವುಗಳನ್ನು ಗಮನಿಸಿ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಕಳಿಂಗ ರಾಜ್ಯಕ್ಕೆ ಈಗ ಒರಿಸ್ಸಾ ಎನ್ನುವಂಥ ಹೆಸರನ್ನು ನೀಡಲಾಗಿದೆ. ಶಾಂತಿ ಪುರಾಣ, ಆದಿಪುರಾಣ ಮತ್ತು ಅಜಿತ ಪುರಾಣಗಳ ಕವಿಗಳನ್ನು ಹೆಸರಿಸಿ. ಅಂದರೆ ಯಾವ್ಯಾವ ಕೃತಿಯನ್ನು ಯಾವ್ಯಾವ ಕವಿಗಳು ರಚನೆ ಮಾಡಿದ್ದಾರೆ? ಪೊನ್ನ ಶಾಂತಿ ಪುರಾಣ, ಪಂಪ ಆದಿಪುರಾಣ, ಹಾಗೆ ರನ್ನ ಅಜಿತ ಪುರಾಣ. ಈ 3 ಜನ ಕವಿಗಳ ವಿಶೇಷತೆ ಏನಪ್ಪ ಅಂತೇಳಿದ್ರೆ ಇವರು ಜೈನ ಕವಿಗಳಾಗಿರ್ತಾರೆ. ಸೊ ಆ ಜೈನ ಪರಂಪರೆಯಲ್ಲಿ ಬಂದಂತಹ ಗುರು ಪರಂಪರೆಯನ್ನು ಆಧಾರವಾಗಿಟ್ಟುಕೊಂಡು ಪೊನ್ನನು ಶಾಂತಿನಾಥನನ್ನು ಆಧಾರವಾಗಿಟ್ಟುಕೊಂಡು ಶಾಂತಿ ಪುರಾಣವನ್ನು ರಚನೆ ಮಾಡ್ತಾನೆ. ಆದಿದೇವನನ್ನು ಆಧಾರವಾಗಿಟ್ಟುಕೊಂಡು ಆದಿಪುರಾಣವನ್ನು ರಚನೆ ಮಾಡಲಾಗುತ್ತೆ. ಅಜಿತನಾಥನನ್ನು ಬಳಸಿಕೊಂಡು ಅಜಿತ ಪುರಾಣವನ್ನು ರನ್ನನು ರಚನೆ ಮಾಡ್ತಾನೆ. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಹಾಕಿದವರು ಯಾರು? ಹೈದರಾಬಾದಿನ ನಿಜಾಮರು. ಅದರಲ್ಲಿ ಸಿಕಂದರ್ ಜಾ ಎನ್ನುವಂಥ ಹೈದರಾಬಾದಿನ ನಿಜಾಮ ಏನಿದ್ದಾನೆ, ಲಾರ್ಡ್ ವೆಲ್ಲೆಸ್ಲಿಯು ಭಾರತದಲ್ಲಿ ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿಯನ್ನು ಹಾಕಿದನು. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಬ್ಸಿಡರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದರಂತೆ ಬ್ರಿಟಿಷರ ಸೇನಾ ತುಕಡಿಯನ್ನು ಭಾರತೀಯ ರಾಜರು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳುವ ಮೂಲಕ ಅದರ ಸಂಪೂರ್ಣ ವೆಚ್ಚವನ್ನು ಭಾರತೀಯ ರಾಜರೇ ವಹಿಸಿಕೊಳ್ಬೇಕಾಗಿರುತ್ತದೆ. ಇದಕ್ಕೆ ಪ್ರತಿಯಾಗಿ ಆ ರಾಜನು ಮತ್ತೊಬ್ಬ ರಾಜನ ಮೇಲೆ ಯುದ್ಧವನ್ನು ಮಾಡಿದಾಗ ಆ ಸೈನ್ಯದ ಸಹಾಯವನ್ನು ನೀಡ್ತೀವಿ. ಅದಕ್ಕೆ ಬದಲಾಗಿ ಅವರು ಉಡುಗೊರೆಗಳನ್ನು ಪಡೆದುಕೊಳ್ಳುವಂತಹ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ. ಇದನ್ನು ಸಹಾಯಕ ಸೈನ್ಯ ಪದ್ಧತಿ ಅಂತಲೂ ಕೂಡ ಕರೆಯುತ್ತೇವೆ. 20ನೆಯ ಪ್ರಶ್ನೆ, ಕವಿ ಕುಬ್ಜನು ಕೆತ್ತನೆ ಮಾಡಿರುವ ಕದಂಬರ ಕಾಲದ ಶಾಸನ ಯಾವುದು? ತಾಳಗುಂದ ಶಾಸನವಾಗಿದೆ. ಇದರ ಒಂದು ಕಾಲಾವಧಿ ಅಲ್ಮಿಡಿ ಶಾಸನದ ಸಮಕಾಲೀನ ಎಂದು ಹೇಳಲಾಗುತ್ತದೆ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎನ್ನುವಂಥ ಗ್ರಾಮದಲ್ಲಿ ದೊರೆತಿದೆ. ಕಾಕುತ್ಸ ವರ್ಮ ಎನ್ನುವಂತಹ ದೊರೆಯು ಇದನ್ನು ಕೆತ್ತನೆಯನ್ನು ಮಾಡಿಸಿರ್ತಾನೆ.
ಕವಿ ಕುಬ್ಜ ಎನ್ನುವಂಥವನು ಇದರ ಒಂದು ರಚನೆಕಾರನಾಗಿದ್ದಾನೆ. ಇದು ವಿಶೇಷ ಏನಂದ್ರೆ ಸಂಸ್ಕೃತದ ಮೊದಲ ಶಾಸನವಾಗಿದೆ. ನ್ಯೂಮ್ಯಾಡಿಕ್ ಎಲಿಫೆಂಟ್ ಎಂಬುದು ಯಾವ ಎರಡು ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸವಾಗಿದೆ? ಭಾರತ ಮತ್ತು ಮಂಗೋಲಿಯಾ ಈ ಎರಡು ರಾಷ್ಟ್ರಗಳ ನಡುವೆ ನಡೆದಂತಹ ಸಮರಾಭ್ಯಾಸಕ್ಕೆ ಇಟ್ಟಿರುವಂತಹ ಹೆಸರು ನ್ಯೂಮ್ಯಾಡಿಕ್ ಎಲಿಫೆಂಟ್ ಆಗಿದೆ. LPG ಪ್ರಮುಖವಾಗಿ ಇವುಗಳನ್ನು ಒಳಗೊಂಡಿದೆ. ಪ್ರೊಪೈನ್ ಮತ್ತು ಬ್ಯೂಟೇನ್ ಎನ್ನುವಂಥ ಅನಿಲಗಳನ್ನು ಇದರಲ್ಲಿ ಬಳಕೆ ಮಾಡಿರ್ತಾರೆ. LPG ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಕರಿತೀವಿ. ಅಡುಗೆಗಾಗಿ ಬಳಸುವಂಥ ಸಿಲಿಂಡರ್ಗಳಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿರ್ತಾರೆ. ಅಲ್ಲಿ ಬಳಸಿರುವಂಥ ಅನಿಲಗಳು ಪ್ರೊಪೇನ್ ಮತ್ತು ಬ್ಯೂಟೇನ್ ಎನ್ನುವಂಥದ್ದು. ಇನ್ನು ಗ್ಯಾಸ್ ಸಿಲಿಂಡರ್ನ ಸೋರಿಕೆಯನ್ನು ತಿಳಿಯೋದಕ್ಕೋಸ್ಕರ ಇಥೈಲ್ ಮರ್ಕ್ಯಾಪ್ಟನ್ ಅನ್ನುವಂತಹ ಅನಿಲವನ್ನು ಬಳಸಿರ್ತಾರೆ. ಲೀಕೇಜಸ್ ಆದಾಗ ಅದರ ವಾಸನೆಯನ್ನು ನಾವು ಸುಲಭವಾಗಿ ಗ್ರಹಿಸಬಹುದು. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಮೊದಲು ಎಲ್ಲಿ ತಮ್ಮ ಕಾರ್ಖಾನೆಗಳನ್ನು ತೆರೆದರು? ಮಚಲಿಪಟ್ಟಣಂ. ಭಾರತಕ್ಕೆ ವ್ಯಾಪಾರ ವರ್ತಕರಾಗಿ ಬಂದಂಥವರಲ್ಲಿ ಬ್ರಿಟಿಷ್ನವರು ಮೂರನೆಯವರು. ಪೋರ್ಚುಗೀಸರು, ಫ್ರೆಂಚರು, ಅದಾದ ನಂತರ ಬ್ರಿಟಿಷರು ಭಾರತಕ್ಕೆ ಆಗಮಿಸ್ತಾರೆ. ಬಂಧದ ಸಂದರ್ಭದಲ್ಲಿ ಥಾಮಸ್ ರೋ ಎನ್ನುವಂತಹ ರಾಯಭಾರಿ ಜಹಾಂಗೀರನಿಂದ ಅನುಮತಿಯನ್ನು ಪಡೆದು ಸೂರತ್ನಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೋಟೆಯನ್ನು ಸ್ಥಾಪಿಸ್ತಾನೆ. ಆದರೆ ದಕ್ಷಿಣ ಭಾರತವನ್ನು ಪರಿಗಣನೆ ತೆಗೆದುಕೊಂಡಾಗ ಮಚಲಿಪಟ್ಟಣಂ ಮೊದಲ ವ್ಯಾಪಾರ ಕಾರ್ಖಾನೆಯಾಗಿರುತ್ತೆ. ಭಾರತದ ಏಕೈಕ ಖಾಸಗಿ ಬಂದರು ಯಾವುದು? ಎನ್ನೂರು ಬಂದರು ತಮಿಳುನಾಡಿನಲ್ಲಿ ಈ ಒಂದು ಖಾಸಗಿ ಬಂದರನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಒಟ್ಟು ಸರ್ಕಾರಿ ಸ್ವಾಮ್ಯದಲ್ಲಿರುವಂಥ 13 ಬಂದರುಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ 13+1 ಈ ಒಂದೇನಿದೆ ಅದು ಖಾಸಗಿ ಸಹಭಾಗಿತ್ವದ ಅಥವಾ ಖಾಸಗಿ ಬಂದರಾಗಿದೆ ಎನ್ನೂರು ಅನ್ನುವಂಥದ್ದು. ಪ್ರಮುಖ 13 ಬಂದರುಗಳನ್ನು ನಾವು ಗಮನಿಸೋದಾದರೆ ಕೋಲ್ಕತ್ತಾ, ಹಾಲ್ಡಿಯಾ, ಪಾರಾದೀಪ್, ವಿಶಾಖಪಟ್ಟಣಂ, ಚೆನ್ನೈ, ಟುಟಿಕೋರಿನ್, ಕಾಂಡ್ಲಾ, ಮುಂಬೈ, ನವಶೇವಾ, ಮರ್ಮಗೋವಾ, ಮಂಗಳೂರು, ಕೊಚ್ಚಿನ್ ಮತ್ತು ಫೋರ್ಟ್ ಬ್ಲೇರ್ ಇವು ಸರ್ಕಾರಿ ಬಂದರುಗಳಾದರೆ ಎನ್ನೂರು ಬಂದರೇನಿದೆ ಅದು ತಮಿಳುನಾಡಿನಲ್ಲಿ 2001ರಲ್ಲಿ ಸ್ಥಾಪನೆಯಾಗುತ್ತೆ. ಇದು ಖಾಸಗಿ ಬಂದರಾಗಿದೆ. ಪ್ರಸ್ತುತ ಲೋಕಸಭಾ ಸ್ಪೀಕರ್ ಯಾರು? ಓಂ ಬಿರ್ಲಾ ಸರಿಯಾದಂತಹ ಉತ್ತರ. ಈ ಹಿಂದಿನ ಸರ್ಕಾರದಲ್ಲಿ ಸುಮಿತ್ರಾ ಮಹಾಜನ್ ರವರು ಲೋಕಸಭಾ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಈಗ ಜಾರಿಯಲ್ಲಿರುವಂತಹ ಲೋಕಸಭೆಗೆ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂಥವರು ಓಂ ಬಿರ್ಲಾ. ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳು ಯಾವುವು? ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಇದು. ಯಾವ ಭಾಷೆಗಳಿಗೆ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಇದೆ? ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ, ಒರಿಯಾ. ಸೊ ಈ ಭಾಷೆಗಳೇನಿದ್ದಾವೆ ಈ 6 ಭಾಷೆಗಳನ್ನು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ. ತೆಲುಗು ಮತ್ತು ಕನ್ನಡಕ್ಕೆ ಏಕಕಾಲಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು. ಭಾರತದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿ ಸ್ಥಾಪನೆಯಾಯಿತು? ಕಾಜಿಕೊಡೈ, ಕೇರಳ ರಾಜ್ಯ. 1973ರಲ್ಲಿ ದೇಶದಲ್ಲಿ ಮೊಟ್ಟಮೊದಲ ಮಹಿಳಾ ಪೊಲೀಸ್ ಠಾಣೆ ಸ್ಥಾಪನೆಯಾಯಿತು. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ಮಹಿಳಾ ಪೊಲೀಸ್ ಠಾಣೆಯನ್ನು ಸ್ಥಾಪನೆ ಮಾಡಲಾಯಿತು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ ವರ್ಷ ಯಾವುದು? 2004, 2005, 2007, 2008. 2008 ಸರಿಯಾದಂಥ ಉತ್ತರ. ಇನ್ನು 2004ರಲ್ಲಿ ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು. ಕನ್ನಡಕ್ಕೆ 2008ರಲ್ಲಿ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಒಂದು ಭಾಷೆಗೆ ನೀಡಬೇಕಾದರೆ ಕೆಲವೊಂದು ಕರಾರುಗಳಿದ್ದಾವೆ. ಮೊದಲನೆಯದು ಆ ಒಂದು ಭಾಷೆ 1000 ವರ್ಷಗಳಿಗೂ ಮೇಲ್ಪಟ್ಟು ಹಿಂದಿನ ಪಠ್ಯಗಳು ಅಥವಾ ದಾಖಲಿತ ಚರಿತ್ರೆಯ ಪ್ರಾಚೀನತೆಯನ್ನು ಹೊಂದಿರಬೇಕು, ಅಥವಾ ಭಾಷೆಯನ್ನು ಮಾತನಾಡುವ ಜನ ತಲೆಮಾರುಗಳಿಂದ ಒಂದು ಮೌಲಿಕ ಪರಂಪರೆ ಎಂದು ಪರಿಗಣಿಸಿದ ಪ್ರಾಚೀನ ಸಾಹಿತ್ಯಗಳ ಮೊತ್ತವನ್ನು ಹೊಂದಿರಬೇಕು. ಇಂತಹ ಕೆಲವು ಕರಾರುಗಳ ಆಧಾರದ ಮೇಲೆ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡುವಂಥ ಪ್ರಕ್ರಿಯೆ ಇದೆ. ಮುಂದಿನ ಪ್ರಶ್ನೆ, ಭೂಚೇತನ ಯೋಜನೆ ಯಾವ ವರ್ಷ ಜಾರಿಗೆ ಬಂದಿತು?
2009-10ನೇ ಸಾಲಿನಲ್ಲಿ ಇದನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತರುತ್ತೆ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಂಥ ಉದ್ದೇಶದಿಂದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಯಿತು. ಇದರಂತೆ ಗುಣಮಟ್ಟದ ಬೀಜ ಇರಬಹುದು, ತಾಂತ್ರಿಕ ಸಲಹೆಗಳಿರಬಹುದು, ಇವೆಲ್ಲವನ್ನು ಸಮೇತ ರೈತಾಪಿ ವರ್ಗಕ್ಕೆ ನೀಡುವಂತಹ ಬಹುಮುಖ್ಯ ಉದ್ದೇಶವನ್ನು ಭೂಚೇತನ ಯೋಜನೆಯು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಬಾಬಾ ಅಣುಶಕ್ತಿ ಕೇಂದ್ರ ಎಲ್ಲಿದೆ? ಮುಂಬೈ ಸಮೀಪದ ಟ್ರಾಂಬೆ ಎಂಬಲ್ಲಿ ಇದನ್ನು ಕಾಣ್ತೀವಿ. ಬಾರ್ಕ್ ಅಂತಲೂ ಕೂಡ ಕರಿತೀವಿ. ಬಾಬಾ ಪರಮಾಣು ಮತ್ತು ಸಂಶೋಧನಾ ಕೇಂದ್ರ ಪರಮಾಣು ವಿಜ್ಞಾನ, ಎಂಜಿನಿಯರಿಂಗ್ ಮತ್ತು ಇತರೆ ಸಂಬಂಧಿತ ಕ್ಷೇತ್ರಗಳ ಸಂಶೋಧನೆಗೆ ಸಂಬಂಧಪಟ್ಟಂತಹ ಭಾರತದ ಪ್ರಮುಖ ಅಣುಶಕ್ತಿ ಸಂಶೋಧನಾ ಕೇಂದ್ರಗಳಲ್ಲಿ ಬಾಬಾ ಅಣುಶಕ್ತಿ ಕೇಂದ್ರ ಕೂಡ ಒಂದಾಗಿದೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಭಾರತದಲ್ಲಿ ಹಿಂದಿ ಭಾಷೆಯ ನಂತರ ಅತಿ ದೊಡ್ಡ ಭಾಷಾ ಘಟಕ ಯಾವುದು? ಅಂದರೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿದರೆ 2ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವಂಥ ಭಾಷಾ ಘಟಕ ಯಾವುದು? 2ನೇ ಪ್ರಶ್ನೆ, ಭಾರತದಲ್ಲಿ ಕ್ರೀಡಾ ತರಬೇತುದಾರರಿಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಯಾವುದು? 2 ಪ್ರಶ್ನೆಗಳಿಗೂ ಕಮೆಂಟಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.